ಸಿದ್ದರಾಮಯ್ಯಗೆ ಒನ್ಸ್ ಅಗೈನ್ ಇವತ್ತು ಮೂಡ ಮಂಡೇ ಬಿಸಿ ಮಂಡೇ ಇವತ್ತು ಸೋಮವಾರ ಬಿಸಿ ಇವತ್ತು ಹೈಕೋರ್ಟ್ ನಲ್ಲಿ ಹೈ ವೋಲ್ಟೇಜ್ ಕಲಾಪ ನಡೆಯುತ್ತೆ. ಯಾಕಂತಂದ್ರೆ ಎರಡೂ ಪರ, ದೂರುದಾರರ ಪರ ಹಾಗೂ ರಾಜ್ಯಪಾಲರ ಪರ ಹಾಗೂ ಸಿದ್ದರಾಮಯ್ಯನವರ ಪರ, ಇವರೆಲ್ಲರ ಪರವಾಗಿ ವಾದ ಮಂಡನೆ ಮುಗಿದಿದೆ. ಒಂದು ಹೈ ವೋಲ್ಟೇಜ್ ವಾದ ಮಂಡನೆ. ಅಭಿಷೇಕ್ ಮನು ಸಿಂಘ್ವಿ ವರ್ಸಸ್ ತುಷಾರ್ ಮೆಹ್ತಾ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾದ ಮಂಡನೆ ಹೈಕೋರ್ಟ್ ನಲ್ಲಿ ಮುಗಿದಿದೆ. ಇವತ್ತು ಸಿಎಂ ಪರ ತೀರ್ಪು ಬಂದ್ರೆ ಸಿದ್ದರಾಮಯ್ಯ ಫ್ಯಾನ್ಸ್ ಖುಷಿ ಆಗ್ತಾರೆ, ಸಿದ್ದರಾಮಯ್ಯ ನೆಮ್ಮದಿಯಿಂದ ಇರ್ತಾರೆ. ಒಂದು ವೇಳೆ ಅವರ ವಿರುದ್ಧ ಆದೇಶ ಆದ್ರೆ ಇಡೀ ಸರ್ಕಾರವೇ ಶೇಕ್ ಆಗತ್ತಾ ಅನ್ನುವಂಥ ತೀವ್ರ ಕುತೂಹಲ ಮೂಡಿದೆ. ಸೊ ಮೂಡ ಪ್ರಕರಣದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಮೂಡ್ ಆಫ್ ಏನಾದ್ರೂ ಆಗಿದ್ಯಾ? ಬೆಂಗಳೂರಲ್ಲಿ ಲಾಕ್ ಆಗಿದ್ದಾರೆ. ಕಾದು ನೋಡುವ ತಂತ್ರವನ್ನ ಸಿದ್ದರಾಮಯ್ಯ ಅನುಸರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ನಿನ್ನೆವರೆಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಮನ್ಸು ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ನಿನ್ನೆವರೆಗೂ ಅಲ್ಲಿಗೆ ಹೋಗ್ತಾರೆ, ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ ಅಂತ ಹೇಳಲಾಗಿತ್ತು. ಇವತ್ತು ಬೆಂಗಳೂರಲ್ಲೇ ಲಾಕ್ ಆಗಿದ್ದಾರೆ. ಎಲ್ಲೋ ಹೊರಗಡೆ ಹೋಗ್ತಾ ಇಲ್ಲ, ಯಾವ ಸಿಎಂ ಪ್ರೋಗ್ರಾಮ್ಗೂ ಹೋಗ್ತಾ ಇಲ್ಲ ಆಸ್ ಆಫ್ ನಾವು. ಹೈಕೋರ್ಟ್ ಆದೇಶ ಏನು ಬರುತ್ತೆ ಅದ್ರ ಮೇಲೇನೆ ಕಂಪ್ಲೀಟ್ ಲಕ್ಷ್ಯ ಕೊಟ್ಟಿದ್ದಾರಂತೆ. ಅದನ್ನ ನೋಡ್ಕೊಂಡು ಮುಂದಿನ ಪ್ರವಾಸ, ಅದು ನೋಡ್ಕೊಂಡು ಮೈಸೂರಿಗೆ ಹೋಗೋ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಅಪ್ಡೇಟ್ ಪಡ್ಕೊಂಡು ನಾವು ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ, ಪೊಲಿಟಿಕಲ್ ಬ್ಯೂರೋ ಚೀಫ್. ಎಸ್ ವಿಜಯ್, ಇವತ್ತು ಬಿಗ್ ಡೇ, ವೆರಿ ಇಂಪಾರ್ಟೆಂಟ್ ಡೇ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ಗೆ ಮತ್ತು ಸಿದ್ದರಾಮಯ್ಯನವರ ಸೋ ಕಾಲ್ಡ್ ಅವ್ರು ಏನ್ ಹೇಳ್ತಾರೆ 40 ವರ್ಷದ ರಾಜಕಾರಣ, ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣ ಅಂತ ಒಂದು ಹಂತಕ್ಕೆ ಇವತ್ತು, ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೋದಾ ಬೇಡವಾ ಅನ್ನೋ ಒಂದು ಹಂತಕ್ಕೆ ಇವತ್ತು ಬಿಗ್ ಡಿಸೈಡಿಂಗ್ ಡೇ. ಸೊ ಏನೆಲ್ಲ ಆಗಬಹುದು, ಅದರ ಪರಿಣಾಮ ರಾಜಕೀಯ ವಲಯದಲ್ಲಿ ಮತ್ತೇನೆಲ್ಲ ಆಗಬಹುದು ವಿಜಯ್? ಶ್ರೀಲಕ್ಷ್ಮಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಆರೋಪ ಪ್ರಕರಣ ಈಗ ಕಾನೂನು ಹೋರಾಟದಲ್ಲಿ ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಕಳೆದ 2-3 ದಿನಗಳಿಂದ ವಿಚಾರಣೆ ನಡೀತಾ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ಇಂದು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಅಂತಿಮ ಹಂತಕ್ಕೆ, ನಿರ್ಣಯ ಹಂತಕ್ಕೆ ಬಂದಿರುವಂಥದ್ದು. ಬಹುತೇಕವಾಗಿ ವಾದ ಮತ್ತು ಪ್ರತಿವಾದ ಮುಕ್ತಾಯ ಆಗುವಂಥ ಸಾಧ್ಯತೆ ಇರುವಂಥದ್ದು. ಇವತ್ತು ಕುತೂಹಲ ಇರುವಂಥದ್ದು, ಇವತ್ತೇ ಏನಾದರೂ ಕೂಡ ತೀರ್ಪು ಕೊಡ್ತಾರಾ ಅಥವಾ ತೀರ್ಪನ್ನು ಕಾಯ್ದಿರಿಸ್ತಾರಾ ಅಂತ. ಎರಡರಲ್ಲಿ ಒಂದೇ ಕೂಡ ಆಗುವಂಥದ್ದು, ಒಂದು ತೀರ್ಪು ಕೊಡುವಂಥದ್ದು, ಇಲ್ಲ ಅಂತಂದ್ರೆ ಕಾಯ್ದಿರಿಸುವಂಥದ್ದು. ಈ ಎಲ್ಲ ಬೆಳವಣಿಗೆ ಬಂದೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮೆಲ್ಲ ಕಾರ್ಯಕ್ರಮಗಳನ್ನು ಮುಂದೂಡಿ ಇಂದು ಸಂಜೆವರೆಗೂ ಕೂಡ ಎಲ್ಲ ರಿಸರ್ವ್ ಆಗಿರುವಂಥದ್ದು, ಸಂಪೂರ್ಣವಾಗಿ ಕಾಯ್ದಿರಿಸಿಕೊಂಡಿರುವಂಥದ್ದು. ಕಾವೇರಿ ನಿವಾಸದಲ್ಲಿ ಮಧ್ಯಾಹ್ನ ಬರುವಂತಹ ಹೈಕೋರ್ಟ್ನ ಬರುವಂತಹ ತೀರ್ಪು ಸಂಬಂಧಪಟ್ಟ ಸಂಪೂರ್ಣವಾಗಿ ಅವಲೋಕನ ಮಾಡೋ ನಿಟ್ಟಿನಲ್ಲಿ ಇಂದು ಸಂಜೆವರೆಗೂ ಕೂಡ ಕಾವೇರಿ ನಿವಾಸದಲ್ಲಿ ಇರ್ತಾರೆ. ಅದಾದ ಬಳಿಕ ಮೈಸೂರಿಗೆ ಹೋಗುವಂಥ ಪ್ಲಾನ್ ಅನ್ನು ಹಾಕೊಂಡಿರುವಂಥದ್ದು. ಒಂದು ವೇಳೆ ಏನಾದರೂ ಕೂಡ ರಾಜ್ಯಪಾಲರ ನಿರ್ಧಾರಕ್ಕೆ ಆ ಪ್ರಾಸಿಕ್ಯೂಷನ್ಗೆ ತಡೆ ಕೊಟ್ಟರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ಸಾಕಷ್ಟು ಕೂಡ ಸೇಫ್ ಆಗ್ತಾರೆ. ತಡೆ ಕೊಡಲಿಲ್ಲ ಅಂತಂದರೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ, ರಾಜ್ಯಪಾಲರ ನಿರ್ಧಾರವನ್ನು ಎತ್ತಿಡಿದ್ರೆ ರಾಜಕೀಯವಾಗಿ ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ಳುವಂತಹ, ಕಾಂಗ್ರೆಸ್ನಲ್ಲಿ ಒಂದಷ್ಟು ರಾಜಕೀಯ ಮಹತ್ವದ ತೀರ್ಮಾನಗಳು ಆಗುವಂತಹ ಸಾಧ್ಯತೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಿರ್ಣಾಯಕ ದಿನ ಆಗಿರುವಂಥದ್ದು ಇವತ್ತು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಸಿಲಿಕಾನ್ ಸಿಟಿಯಲ್ಲಿ ಪುಡಿ ರೌಡಿಗಳ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ತಲ್ವಾರ್ ತೋರಿಸಿ ಡೆಲಿವರಿ ಬಾಯ್ಗೆ ಹೆದರಿಸಿದಾರಷ್ಟೇ ಅಲ್ಲ, ರಾಬರಿ ಮಾಡಿದ್ದಾರೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪುಡಿ ರೌಡಿಗಳ ಹಾವಳಿ ಏನ್ರಿ, ಎಷ್ಟು ಕ್ರೈಮ್ ಪ್ರಕರಣ ಜಾಸ್ತಿ ಸಿಲಿಕಾನ್ ಸಿಟಿಯಲ್ಲಿ. ಪೊಲೀಸರೇ ನಿದ್ದೆ ಮಾಡ್ತಾ ಇದ್ದಾರ? ಒಂದ್ ಕಡೆ ನೋಡಿದ್ರೆ ರೋಡ್ ರೇಂಜು, ಮತ್ತೊಂದ್ ಕಡೆ ನೋಡಿದ್ರೆ ಮಹಿಳೆಯರ ಮೇಲೆ ಹಲ್ಲೆ, ಮತ್ತೊಂದ್ ಕಡೆ ನೋಡಿದ್ರೆ ಎಷ್ಟೊಂದು ರಾಬರಿ ಕೇಸಸ್ಗಳು, ಕಳ್ತನದ ಕೇಸಸ್ಗಳು. ನಿಜವಾಗ್ಲೂ ಬೆಂಗಳೂರು ಪೊಲೀಸ್ ಎಚ್ಚೆತ್ತುಕೊಳ್ಬೇಕಾಗಿದೆ. ದಿಸ್ ಇಸ್ ಟ್ರೂಲಿ ಹೈ ಟೈಮ್, ಟ್ರೂಲಿ ಹೈ ಟೈಮ್. ನೋಡಿ, ಅಲ್ಲಿ ಡೆಲಿವರಿ ಬಾಯ್ನು ಬಿಡದೆ ಪಾಪ ಅವನ್ನ ರಾಬರಿ ಮಾಡಿದ್ದಾರೆ. ಆತ ಅಲ್ಲಿ ಬೈಕು ಬಿದ್ದು ಬಿಟ್ಟಿದೆ. ಡೆಲಿವರಿ ಬಾಯ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಮನ್ಸ್ ಬಂದಂಗೆ ಹಲ್ಲೆ ಮಾಡಿದ್ದಾರೆ ಪುಡಿ ರೌಡಿಗಳು. ಆಗಸ್ಟ್ 4ನೇ ತಾರೀಕು ಮತ್ತು 21ನೇ ತಾರೀಕು ಒಂದೇ ಸ್ಥಳದಲ್ಲಿ ರಾಬರಿ ಆಗಿದೆ. HAL ನ ಕೋನೇನ ಅಗ್ರಹಾರದಲ್ಲಿ ನಡೆದಿರ್ತಕ್ಕಂಥ ಕೃತ್ಯ. ಮೊದಲಿಗೆ ಆ ಡೆಲಿವರಿ ಬಾಯ್ ಯಾರು ಅಂತ ಪೊಲೀಸರು ಪತ್ತೆ ಮಾಡಿದ್ದಾರೆ. ಆತನಿಂದ ಕೇಸ್ ಪಡೆದು ಈಗ ಆ ಪುಂಡ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಜೀವನ್ ಭೀಮಾನಗರ ಪೊಲೀಸರು ಆ ಪುಂಡ್ರನ್ನ ಬಂಧಿಸಿದ್ದಾರೆ. ಭಾರತ್, ವಿಘ್ನೇಶ್, ಜೋಯಲ್, ಅಭಿಷೇಕ್ ಅನ್ನುವಂಥವ್ರನ್ನ ಅರೆಸ್ಟ್ ಮಾಡಿದ್ದಾರೆ. HAL ನ ವಿಭೂತಿಪುರ ಮೂಲದ ಆರೋಪಿಗಳಂತ ಇವರು. ಮರತಳಿ, KR ಪುರಂ ಸೇರಿ ಹಲವು ಕಡೆ ರಾಬರಿ ಮಾಡ್ತಾ ಇದ್ರು. ಊಟ, ಕೇಕ್, ಸ್ನಾಕ್ಸ್ ಅನ್ನು ಬಿಡದೆ ದೋಚ್ತಾ ಇದ್ರಂತೆ ಇವರು. ಬಂಧಿತರಿಂದ 4 ಬೈಕ್, ತಲ್ವಾರ್ಗಳನ್ನ ವಶಕ್ಕೆ ಪಡೆಯಲಾಗಿದೆ.
ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ನವರು ಚಿನ್ನ ಸೀಸ್ ಮಾಡಿದ್ದಾರೆ. ಎಷ್ಟು ಚಿನ್ನ? 1,19,00,000 ಮೌಲ್ಯದ ಚಿನ್ನ ಸೀಸ್ ಮಾಡಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ನವರು. 1,670 ಗ್ರಾಂ ಚಿನ್ನ ವಶ ಮಾಡಿಕೊಂಡಿದ್ದಾರೆ. 1,19,00,000 ಮೌಲ್ಯದ ಚಿನ್ನವನ್ನ ಅಕ್ರಮವಾಗಿ ಸಾಗಿಸ್ತಾ ಇದ್ರು. 3 ಅರೆಸ್ಟ್ ಮಾಡಲಾಗಿದೆ. ಕೊಲಂಬೋದಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ನಡೀತಾ ಇತ್ತು. ಪೇಸ್ಟ್ ರೂಪದಲ್ಲಿ ಚಿನ್ನವನ್ನ ಅಡಗಿಸಿಟ್ಟು ರವಾನೆ ಮಾಡ್ತಾ ಇದ್ರಂತೆ. ಇವ್ರಿಗೆಲ್ಲರೂ ಅಡಗಿಸಿಟ್ಕೊಳ್ಳಿ, ಕಸ್ಟಮ್ಸ್ ಆಫೀಸರ್ಸ್ ಕಣ್ತಪ್ಪಿಸಿ ಹೋಗಕ್ಕಾಗಲ್ಲ. ಏರ್ಪೋರ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಸೆಕ್ಯೂರಿಟಿ ಇದೆ. ಮಳೆಯಿಂದಾಗಿ ಎಷ್ಟೆಲ್ಲ ಅವಾಂತರ ಆಗಿದೆ ನೋಡಿ. ರಭಸವಾಗಿ ಹರಿಯೋ ನದಿಯಲ್ಲಿ ಕುರಿಗಳು ಪಾಪ ಅವುಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಪರದಾಟ ನಡೆಸಿರ್ತಕ್ಕಂತಹ ಘಟನೆ ನಡೆದಿದೆ. ಜನರು ಒದ್ದಾಡ್ತಾ ಇರುವಂತಹ ಘಟನೆ ಚಿಂಚೋಳಿ ತಾಲೂಕಿನಲ್ಲಿ ನಡೆದಿದೆ. ಕಲಬುರಗಿಯ ಚಿಂಚೋಳಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ, ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿಯಲ್ಲಿ ನಡೆದಿರೋ ಘಟನೆ. ಕುರಿ ಮೇಯ್ಸೋಕ್ ಹೋಗಿದ್ದಂತಹ ಕುರಿಗಾಹಿಗಳು ವಾಪಸ್ ಬರೋ ಅಷ್ಟರಲ್ಲಿ ಸೇತುವೆನೇ ಮುಳುಗಡೆ ಆಗ್ಬಿಟ್ಟಿದೆ. ಹಿಂಗಾಗ್ಬಿಟ್ರೆ ಎಷ್ಟು ಕಷ್ಟ ನೋಡಿ ಪಾಪ. ಬೆಳಗ್ಗೆ ಅವರು ಸುಮ್ಮನೆ ಏನೋ ಒಂದು ತೊಟ್ಟು ಗಂಜಿ ಕುಡಿದು ಕುರಿ ಮೇಯ್ಸೋಕ್ ಹೋಗಿರ್ತಾರೆ. ವಾಪಸ್ ಬರೋ ದಾರಿನೇ ಮುಳುಗಡೆ ಆಗ್ಬಿಟ್ಟಿರುತ್ತೆ. ಜೀವಪಣಕ್ಕಿಟ್ಟು ಕುರಿಗಳನ್ನ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಅಂತ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ನಡೆದಿರೋ ಘಟನೆ. ಹಂಗೆ ಬರ್ತದೆ. ಲಾಕ್ ಆಗಿದ್ದಾರೆ. ಕಾದು ನೋಡುವ ತಂತ್ರವನ್ನ ಸಿದ್ದರಾಮಯ್ಯ ಅನುಸರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ನಿನ್ನೆವರೆಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಮನ್ಸು ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ನಿನ್ನೆವರೆಗೂ ಅಲ್ಲಿಗೆ ಹೋಗ್ತಾರೆ, ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ ಅಂತ ಹೇಳಲಾಗಿತ್ತು. ಇವತ್ತು ಬೆಂಗಳೂರಲ್ಲೇ ಲಾಕ್ ಆಗಿದ್ದಾರೆ. ಎಲ್ಲೋ ಹೊರಗಡೆ ಹೋಗ್ತಾ ಇಲ್ಲ, ಯಾವ ಸಿಎಂ ಪ್ರೋಗ್ರಾಮ್ಗೂ ಹೋಗ್ತಾ ಇಲ್ಲ ಆಸ್ ಆಫ್ ನಾವು. ಹೈಕೋರ್ಟ್ ಆದೇಶ ಏನ್ ಬರುತ್ತೆ ಅದ್ರ ಮೇಲೇನೆ